ನಮಸ್ತೆ ಕರುನಾಡು ಫ್ರಮ್ ಪ್ರಜ್ವಲ್ ಕರುನಾಡು. ಇವತ್ತು ನಾವೆಲ್ಲ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಉಳಿಯಾರು ಶ್ರೀರಾಮ್ಪುರದ ನಡುವೆ ಹೊಸದುರ್ಗದ ನಡುವೆ ಇರ್ತಕ್ಕಂಥ ನಮ್ಮ ಕಡಿಗೆರೆ ವಜ್ರಕ್ಕೆ ಹೋಗ್ತಾ ಇದೀವಿ. ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬಾ ಸ್ವಲ್ಪ ಬಿಸಿಲು ಬೇರೆ ಇತ್ತು. ಶನಿವಾರ ಆಗಿರೋದ್ರಿಂದ ನಾವು ಫ್ರೀ ಇದ್ವಿ. ಹಂಗಾಗಿ ನಾನು ನಮ್ಮ ಫ್ರೆಂಡ್ಸು ಹೋಗ್ತಾ ಇದೀವಿ. ನೋಡಿ ಅಲ್ಲಿ ಬೈಕಲ್ಲಿ ಹೋಗ್ತಿದೀವಿ, ಅರ್ಧ ದೂರ ಬಂದ್ವಿ. ನಾವು ಹಿಂಗೆ ಕಂಚಿಪುರ ರೂಟ್ ಮೇಲೆ ಹೋಗ್ತಾ ಇದೀವಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಪ್ರಜ್ವಲ್ ಕರ್ನಾಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. Sunset painting gold across the sky. Windows down, yeah, we're ನಮಸ್ಕಾರ ಗೈಸ್. ನೋಡಿ ಬಂದಿದ್ದೀವಿ. ಇಲ್ಲಿ ಏನು ನೋಡ್ತಿದ್ದೀರಲ್ಲ ಅಲ್ಲಿ ಹಿಂದೆ, ಎಲ್ಲ ಈಜಾಡ್ತಿದ್ದಾರೆ. ನಮ್ಮ ಫ್ರೆಂಡ್ ಎಲ್ಲ ಹೋಗ್ತಿದ್ದಾರೆ, ನಾನು ಹೋಗ್ಬೇಕೀಗ. ನೋಡಿ ಬಂದ ತಕ್ಷಣ ಇಲ್ಲಿ ನಮಗೆ ಕಂಡಿದ್ದೆ ಮಂಗ. ಇಲ್ಲಿ ಏನು ಫೇಮಸ್ ಅಂದರೆ ನೋಡಿ, ಮಂಗಗಳೇ ಸಖತ್ತು ಫೇಮಸ್ಸು. ನೋಡಿ ಕುಂತೈದಲ್ಲಿ, ನೋಡಿ ಅಲ್ಲೂ ಇದ್ದಾವೆ. ನೋಡಿ ಅಲ್ಲಿ ಗುಂಪೆ ಕುಂತೈತೆ. ನೋಡಿ ಅಲ್ಲಿ ನೋಡ್ತಿರ್ಬೋದು, ಗುಂಪೆ ಕುಂತೈತೆ. ಇದೇನಂತ ಅಂದರೆ ನೋಡಿ, ಇಲ್ಲಿ ನೀರು ಫುಲ್ ಫೇಮಸ್. ಇಲ್ಲಿ ನೀರು ಈಜಾಡೋದೇ ಫೇಮಸ್. ಇಲ್ಲಿ ನೀರು ಹರಿಯೋದೆ. ಜಮ್ಮು ಇಲ್ಲಿ ಎತ್ಬೋದಾ? ಗೈಸ್ ನೋಡಿ, ಫುಲ್ಲು ನೀರು, ಫುಲ್ಲು ಬಿಸಿಲಿಗೆ ಒಳ್ಳೆ ಜಾಲಿ. ಗೈಸ್ ಇಲ್ಲಿ ಏನಂತ ಅಂದರೆ ನಮಗೆ ಭಯ ಆಗ್ತಿರೋದು ಈಗ ಮೈನು ಮಂಗಗಳು. ಏನಂದರೆ ಅದನ್ನೇ ಕಿತ್ಕೊಂಡ್ಬಿಡ್ತವೆ. ಫುಲ್ ಎಲ್ಲ ಕಿತ್ಕೊಂಡು ತಿಂದ್ಬಿಡ್ತವೆ. ನೋಡಿ ಅಲ್ಲಿ ಎಲ್ಲ ನಮ್ಮ ಬೈಕ್ ಹತ್ರನೇ ಬಂದ್ಬಿಡ್ತವೆ. ನೋಡಿ ಇಲ್ಲಿ ಇದು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಇರೋದು ಗೈಸ್ ಇಲ್ಲಿ. ನೋಡಿ ಮಂಗಗಳು ಅದೇನು ಮಾಡಲ್ಲ, ಒಟ್ಟಿನಲ್ಲಿ ಏನಾದರೂ ತಿನ್ನೋದಿದ್ರೆ ಮಾತ್ರ ಕಿತ್ಕೊಂತ ಹೋಗುತ್ತೆ. ಗೈಸ್ ನೋಡಿ, ಎಲ್ಲ ಫುಲ್ ಆಟ ಆಡಕ್ಕೆ ಬಂದ್ಬಿಟ್ಟವ್ರೆ. ಇವತ್ತು ಶನಿವಾರ ಅಲ್ವಾ, ಫುಲ್ಲು ರಜಾ, ಕಾಲೇಜು ಹಾಫ್ ಡೇ. ನಾನು ಇಳಿಬೇಕು ಇವಾಗ. ನನಗೇನು ಭಯ ಅಂದರೆ ಅದೇ ಫೋನು ಎಲ್ಲ ಇರುತ್ತಲ್ಲ, ಸೆಲ್ಫಿ ಸ್ಟಿಕ್ ಎಲ್ಲ ಕಿತ್ಕೊಂಡ್ಬಿಟ್ರೆ ಗೋತಿ ಅಂತ. ಮ್ಯಾಗಿ ಬೇರೆ ತಂದಿದ್ವಿ ಮಾಡೋಣ ಅಂತ. ಇಲ್ಲಿ ಹಾಕ್ತಿರೋದು ನೋಡಿದ್ರೆ ಮಾಡೋಕ್ಕಾಗಲ್ಲ ಅನಿಸುತ್ತೆ. ನೋಡಿ ನಾನು ದೇವಸ್ಥಾನ ಹತ್ರ ಬಂದಿದ್ದೀನಿ. ಇದು ನವಗ್ರಹ ದೇವಸ್ಥಾನ. ನೋಡಿ ಇಲ್ಲಿ ಏನು ನೋಡ್ತಿದ್ದೀರಲ್ಲ, ನಾನು ಹಿಂದೆ ಇರೋದು ದೇವಸ್ಥಾನ. ಇದು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಮೇಲಿರೋದು. ಇಲ್ಲಿ ಶಿವನ ದೇವಸ್ಥಾನ ಐತೆ. ನೋಡಿ ಅಲ್ಲೇ ಬೆಟ್ಟ ಏನು ಕಾಣ್ತೈತಲ್ಲ ಅಲ್ಲಿ ಹಿಂದೆ, ನೋಡಿ ಅದು ಫುಲ್ಲು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ, ಫುಲ್ ಬೆಟ್ಟದ ಮೇಲೆ ಇರೋದು. ನೋಡಿ ಇಲ್ಲಿಂದಾನೇ ಹೋಗೋದು, ಮೆಟ್ಲು ನೋಡ್ತಿರ್ಬೋದು ನೀವು. ಇಲ್ಲಿಂದ ಮೆಟ್ಲು ಹತ್ಕೊಂಡು ಆರಾಮಾಗಿ ಹೋಗ್ಬೋದು. ಫುಲ್ ಅಂತ ಅಂದರೆ ಇಲ್ಲೇ ಲೋಕಲ್ ಇರ್ತಾರಲ್ಲ, ಅವ್ರು ಜಾಸ್ತಿ ಬರ್ತಾರೆ ಗೈಸ್ ಈಜಾಡಕ್ಕೆ. ನಮ್ಮ ಥರದವರು ಸಖತ್ತು ಬರ್ತಾರೆ ಇಲ್ಲಿ. ಫುಲ್ಲು ಕಾಡೊಳಗಿರೋದು ಇದು ಗುಡ್ಡ, ಬೆಟ್ಟದೊಳಗೆ. ಹಂಗಾಗಿ ಸ್ವಲ್ಪ ಮಂಗಗಳು ಜಾಸ್ತಿ ಇಲ್ಲಿ. ನೋಡಿ ಎಲ್ಲ ಫುಲ್ಲು ಅದರದ್ದೇ ಆದ ಗುಂಪುಗಳು ಜಾಸ್ತಿ. ಇವಾಗ ಫುಲ್ಲು ಒಂದು ಸ್ವಲ್ಪ ಈಜಾಡ್ಕೊಂಡು ಏನಾದರೂ ಅಡುಗೆ ಮಾಡ್ಕೊಂಡ್ರಿ. ನೋಡಿ ಅಲ್ಲಿ ನಮ್ಮ ಬಲೆ ತೆಗಿತೈತೆ ಬ್ಯಾಗ್. ನೋಡಿ ಅದ್ರಲ್ಲಿ ಮ್ಯಾಗಿ ಎಲ್ಲ ಇಟ್ಟಿದೆ ಆ ಬ್ಯಾಗಲ್ಲಿ, ಅದನ್ನು ತೆಗಿತೈತೆ ಗೈಸಲ್ಲೇ. ಎಲ್ಲ ಹುಡುಕ್ತೈತೆ. ಓಡಾಯ್ತು ಗೈಸ್. ನೋಡಿ ವಾನರ ಸೇನೆ ನೋಡಿ, ಫುಲ್ಲು ವಾನರ ಸೇನೆ ನೋಡ್ತಿದ್ದೀರಾ ನೀವು. ಇಲ್ಲಿ ಫುಲ್ಲು ಸರೌಂಡಿಂಗ್ಸ್ ಫುಲ್ಲು. ನೋಡಿ ಅಲ್ಲಿಬ್ರು. ನೋಡಿ ಗೈಸ್, ನಮ್ಮ ಫ್ರೆಂಡ್ಸ್ ಆಡ್ತಿದ್ದಾರೆ. ಜಮ್ಮು ಮತ್ತು ನಮ್ಮ ಸಂತೋಷ್ ಫುಲ್ ಆಟ ಆಡ್ತಿದ್ದಾರೆ. ಗೈಸ್ ಏನಂತ ಅಂದರೆ, ನಾನು ಆಡ್ಬೋದಾಗಿತ್ತು, ಈಜಾಡ್ಬೋದಾಗಿತ್ತು ಆರಾಮಾಗಿ. ಯಾಕೆ ಆಡಲಿಲ್ಲ ಅಂತ ಅಂದರೆ, ಈಗ ನನ್ನ ಫೋನ್ ಮತ್ತು ಈ ಮೈಕ್ನೆಲ್ಲ ಇಟ್ಬಿಟ್ಟು ಅಲ್ಲಿ ಹೋಗೋಕ್ಕಾಗಲ್ಲ. ಇಲ್ಲಿ ಮಂಗಗಳು ಇರೋದ್ರಿಂದ ಕಾರಣದಿಂದ ಏನು ಸಿಗುತ್ತೋ ಅದನ್ನು ಕೈಗೆ ತಗೊಂಡು ಹೋಗ್ಬಿಡ್ತವೆ. ಹಂಗಾಗಿ ನಾನು ಹೋಗಲಿಲ್ಲ. ಅವರಿಬ್ಬರು ಆಟ ಆಡ್ಕೊಳ್ಳಿ ಅಂತ ಹೇಳಿ ಮಿಕ್ಕಿರೋ ಗ್ಯಾಜೆಟ್ಸ್ನೆಲ್ಲ ಬ್ಯಾಗಲ್ಲಿ ಇಟ್ಟಿದ್ದೀವಿ, ಬೈಕಿನ ಬ್ಯಾಗಲ್ಲೇ. ಅದನ್ನೇನು ಓಪನ್ ಮಾಡಲ್ಲ. ಬಟ್ ಇದನ್ನು ಇಡೋಕ್ಕೆ ಜಾಗ ಇರಲಿಲ್ಲ, ಹಂಗಾಗಿ ನಾವು ಇಡಲಿಲ್ಲ. ಏನಂತ ಅಂದರೆ, ಈಗ ಇಲ್ಲಿ ಬೆಟ್ಟ ಏನು ನೋಡ್ತಿದ್ದೀರಲ್ಲ ಮೇಲೆ, ನಾನು ನಿಮಗೆ ಅವಾಗಲೇ ತೋರಿಸಿದ್ದೀನಲ್ಲ, ಅಲ್ಲಿಂದನೇ ಬರೋದು ಇದು ನೀರು. ಈ ನೀರು ಅಲ್ಲಿಂದನೇ
ಹರ್ಕೊಂಡು ಬರೋದು ಮಳೆ ನೀರಲ್ಲ. ಸೊ ನೋಡಿ ಇಲ್ಲಿ ಈ ಫುಲ್ ಇದ್ರಲ್ಲಿ ಎಲ್ಲದಕ್ಕಿಂತ ಮೇಯ್ನ್ ಆದ ಜಾಗ ಈಜಾಡೋದಕ್ಕಿಂತ ಹೆಚ್ಚು ಅಂದರೆ ಇಲ್ಲಿ ಏನು ಕಾಣಿಸ್ತಿದೆಯಲ್ಲ, ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ಅದರಲ್ಲೇ ಫುಲ್ಲು ಪೂಜೆ ಎಲ್ಲ ಮಾಡ್ತಾರೆ. ನಾಗರ ಕಲ್ಲು ಗೊತ್ತಿರುತ್ತೆ ನಿಮಗೆಲ್ಲ. ನೋಡಿ ಈ ಥರ ಕಲ್ಲು ಇರುತ್ತಲ್ಲ, ಹೊಸಾದ್ ಮಾಡಿಸಿರೋರು ಹಳೇದು ಇರುತ್ತಲ್ಲ ಅದನ್ನು ತಂದು ಇಲ್ಲಿ ಬಿಟ್ಟು ಹೋಗ್ತಾರೆ. ನೋಡಿ ಇಲ್ಲಿ ಚಪ್ಪಲಿ ಹಾಕೊಂಡು ಹೋಗಿಲ್ಲ, ಹಂಗೆ ಹೋಗ್ಬೇಕು. ನೋಡಿ ಇಳಿದು ಹೋಗ್ತಿದ್ದೀನಿ. ಸೊ ನೋಡಿ ಗೈಸ್, ಇಲ್ಲಿ ಲಿಂಗ ದೇವಸ್ಥಾನದ್ದು ಹಳೇದು ಏನೇನು ಇರ್ತಾವಲ್ಲ ವಸ್ತುನೆಲ್ಲ ಇಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ. ಇದು ನೀರು ನಿಮಗೆ ಕಾಣ್ತಾ ಇಲ್ಲ, ಬಟ್ ಎಷ್ಟೊಂದು ಕಲ್ಲುಗಳಿದೆ, ನಾಗರ ಕಲ್ಲು. ನೋಡಿ ಆ ನೀರು ಅಲ್ಲಿಂದನೇ ಹರ್ಕೊಂಡು ಬರುತ್ತೆ. ನೋಡಿ ಅಲ್ಲಿ ಫುಲ್ ಏನು ನೋಡ್ತಿದ್ದೀರಲ್ಲ, ಅಲ್ಲಿಂದ ನೀರು ಬೆಟ್ಟದಿಂದ ಬಂದಿದ್ದ ನೀರು ಇಲ್ಲಿ ಹರ್ಕೊಂಬರುತ್ತೆ ಗೈಸ್. ಅಲ್ಲಿಂದ ಬಂದಿದ್ದ ನೀರು ನೋಡಿ ಇಲ್ಲಿ ಸ್ಟಾಪ್ ಆಗಿ ಮತ್ತೆ ಇಲ್ಲಿಂದ ಫಿಲ್ ಆಗಿ ನೆಕ್ಸ್ಟು ಹಂಗೆ ಸ್ಟ್ರೈಟು ಹೋಗುತ್ತೆ. ಸೊ ನಮ್ಮ ಐಡಿಯಾ ಇದ್ದಿದ್ದು ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ. ನೋಡೋಣ, ಇನ್ನೂ ಟೈಮ್ ಐತೆ. ಏನಾದರೂ ಟೈಮ್ ಆದರೆ ಗ್ಯಾರಂಟಿ ಏನಾದರೂ ಮಾಡ್ಕೊಂಡು ತಿಂದ್ಬಿಟ್ಟೆ ಹೋಗೋದು. ಮ್ಯಾಗಿ ತಂದಿದ್ದೀವಿ ಪ್ಯಾಕೆಟು, ಅದನ್ನು ತಿಂದೋಗ್ಬೋದು. ಇಲ್ಲಿ ನೋಡಿ ಇಷ್ಟೊಂದು ಬಾಳೆಹಣ್ಣಿದೆ, ಆದರೂ ತಿಂತಾ ಇಲ್ಲ, ಹಸು ಯಾಕೋ. ಅದು ಬಾಳೆಹಣ್ಣು ಏನೋ ಆಗ್ಬಿಟ್ಟೈತಿ. ಸೊ ಗೈಸ್ ಏನಂತ ಅಂದರೆ ಬೆಟ್ಟದ ಮೇಲೆ ಹೋಗ್ಬೋದಿತ್ತು ನಾವು. ಇವಾಗ ಫುಲ್ಲು ಆಲ್ರೆಡಿ 3:30-4 ಗಂಟೆ ಆಗ್ತಾ ಬರ್ತೈತೆ ಟೈಮು. ಹಂಗಾಗಿ ಹೋಗಂಗಿಲ್ವಂತೆ, ಯಾರು ಹೋಗ್ತಾನೂ ಇಲ್ಲ ಅಲ್ಲಿ. ಸೊ ಹಂಗಾಗಿ ನಾನು ಹೋಗೋಕ್ಕೆ ಇಷ್ಟಪಡಲ್ಲ. ಜನ ಇದ್ದರೆ ಹೋಗ್ಬೋದು, ಜನ ಇಲ್ದಲೇ ಹೋಗಿ ಸುಮ್ಮನೆ ರಿಸ್ಕ್ ತಗೊಳೋದು ಬೇಡ ಅಂತ. ನೋಡೋಣ ನಮ್ಮನೆ ಅವರೆಲ್ಲ ಈಜಾಡ್ಕೊಂಡಿದ್ರೆ ಬೈಕ್ ತಗೊಂಡು ಹೋಗಿ ಅಲ್ಲೆಲ್ಲಾದರೂ ಏನಾದರೂ ಮಾಡ್ಕೊಂಡು, ಮ್ಯಾಗಿ ತಂದಿದ್ದೀನಲ್ಲ ಅದನ್ನ ಮಾಡ್ಕೊಂಡು ತಿಂದ್ಬಿಟ್ಟು ಹೋಗೋಣ. ಸೊ ಅಲ್ಲಿ ಸಿಗ್ತೀನಿ ನಿಮಗೆ. ನೋಡಿದ್ರಲ್ಲ ವಜ್ರ ಇದೆ. ಸೊ ಗೈಸ್ ಏನಂತ ಅಂದರೆ ನಮ್ಮ ಫ್ರೆಂಡ್ಸು ಎಲ್ಲ ಈಜಾಡ್ಕೊಂಬಂದರು. ನಾವು ಅಂದ್ಕೊಂಡಿದ್ವಿ ಏನಾದರೂ ಮಾಡಬೇಕು ಅಂತ, ಆದರೆ ನೀರನ್ನೆಲ್ಲ ಆನ್ ಮಾಡಿಬಿಡ್ತು ಮಂಗ. ನೋಡಿ ಇಲ್ಲಿ ಫುಲ್ ನೀರಿನ ಕ್ಯಾನೆಲ್ಲ ನೀರೆಲ್ಲ ಆನ್ ಮಾಡಿಬಿಡ್ತು. ಇವನಿಗೆ ಈಜೊಡಿಬೇಕಂತ ಇವನು ತಿರ್ಗಾ ಇಲ್ಲಿ ಅವ್ರು ನಾಚ್ಕೊಂಡಿದ್ದಾರೆ. ಸೊ ಇದು ಇವತ್ತಿನ ಈ ಒಂದು ವಿಡಿಯೋ ಆಗಿರುತ್ತೆ. ದಯವಿಟ್ಟು ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.